ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಲೆಫ್ಟ್ ಓವರ್ ಮೂಂಗ್ ದಾಲ್ ಕರ್ರಿನಲ್ಲಿ ಇವತ್ತು ಪೊಂಗಲ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಒಂದು ಪುಟಾಣಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದರೊಳಗೆ ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಒಂದು 8-10 ಗೋಡಂಬಿ ಹಾಕಿ ಹುರಿದು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಇದು ಉಳಿದಿದ್ದ ಹೆಸರುಬೇಳೆ ಸಾರಲ್ಲ, ಚಪಾತಿಗಂತ ಮಾಡಿದ್ದಿತ್ತು. ಬಟ್ ನನಗೆ ಚಪಾತಿ ತಿನ್ನೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಈ ಥರ ಸಾಫ್ಟಾಗಿ ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿ ತೊಗೊಂಡು ಸಣ್ಣಗೆ ಹೆಚ್ಕೊಂಡಿದ್ದಕ್ಕೆ ಹಾಕ್ತೀನಿ. ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ, ಯಾಕಂದರೆ ಆಲ್ರೆಡಿ ಹೆಸರುಬೇಳೆ ಸಾರಲ್ಲೆಲ್ಲ ಇರುತ್ತೆ. ನಾನು ಒಬ್ಬಳಿಗೆ ಆಗೋಷ್ಟು ಒಂದು ಅರ್ಧ ಇಡೀ ಅಕ್ಕಿನ ತೊಳೆದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ತುಪ್ಪದ ಜೊತೆಲಿ ಈರುಳ್ಳಿ ಜೊತೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಕ್ಕಿ ಎಲ್ಲ ತುಪ್ಪ ಎಲ್ಲ ಹೀರ್ಕೊಂಡಾದ್ಮೇಲೆ 2 ಸ್ಪೂನಷ್ಟು ಸಾರು ಹಾಕ್ಕೊಳ್ತಾ ಇದ್ದೀನಿ, ನಾನು ಹೆಸರುಬೇಳೆ ಸಾರು. ಈಗ ಇದನ್ನು ಅಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ತೀನಿ. ಅದು ತುಪ್ಪದ ವಾಸನೆ ಎಲ್ಲ ಹೀರ್ಕೋಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರಿಬೇಕು. ಆಮೇಲೆ ಯಾವ ಇದರಲ್ಲಿ ಅಕ್ಕಿ ಹಾಕ್ಕೊಂಡಿದ್ನೋ ಅದರ 3ರಷ್ಟು ನೀರು ಹಾಕ್ಕೊಳ್ತೀನಿ. ನಾನೊಂದು ಪುಟಾಣಿ ಅಳತೆ ಸ್ಪೂನ್ ಇಟ್ಕೊಂಡಿದ್ದೀನಿ, ಅದರೊಳಗೆ ಹಾಕ್ಕೊಂಡಿದ್ದೆ. 3 ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇದೆರಡು ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಥರ ಮಿಕ್ಸ್ ಮಾಡಬೇಕು, ಯಾಕಂದರೆ ಅದು ಆಲ್ರೆಡಿ ಬೆಂದಿತ್ತಲ್ವ, ಇದು ಅಕ್ಕಿ ಬೇಗ ಹೊಂದ್ಕೊಳ್ಳಲ್ಲ. ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ 3 ವಿಷಲ್ ಕೊಡೋಣ. ಪೊಂಗಲ್ ಜೊತೆ ಮೊಸರು ಬಜ್ಜಿ ಕೊಡ್ತಾರೆ ಹೋಟ್ಲಲ್ಲಿ, ಆದರೆ ನಾನು ಇದ್ರ ಮೇಲೆ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸಖತ್ತಾಗಿತ್ತು ತಿಂದಾಗ. ನೋಡಿ, ನೀವು ಮನೇಲಿ ಟ್ರೈ ಮಾಡಿ. ಈಗ 3 ವಿಷಲ್ ಆಗಿದೆ, ಚೆನ್ನಾಗಿ ಬೆಂದಿದೆ ಇದು. ನೋಡಿ, ಈ ಥರ ತಿರುಗಿಸ್ಕೊಂಡು ಇವಾಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನಾನು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು, ಜೀರಿಗೆ, ಹಾಗೆ ಸ್ವಲ್ಪ ಹಿಂಗಿನ ಪೌಡರ್ ಹಾಕ್ತೀನಿ. ಒಂದು ದಪ್ಪ ಬೆಳ್ಳುಳ್ಳಿ ಹಾಕ್ತೀನಿ ಜಜ್ಜಿ. ನನಗೆ ಬೆಳ್ಳುಳ್ಳಿ ವಾಸನೆ ಅಂದರೆ ನಂಗೆ ತುಂಬ ಇಷ್ಟ. ಇದು ಆಪ್ಷನಲ್ಲ, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಅಥವಾ ಬೇಡ. ಈಗ ಬೇಯಿಸಿಟ್ಟಿರುವಂಥ ಕುಕ್ಕರ್ಗೆ ಅದನ್ನು ಹಾಕ್ಕೊಂಬರೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಬಾಣಲಿಗೂ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ತೀನಿ. ಇಷ್ಟೇ ಆದ್ರೂ ಸಾಕು. ಆದರೆ ನಾನು ಏನೇನು ಮಾಡಿದ್ದೀನಿ ನೋಡಿ, ಒಂದು ಚಿಕ್ಕ ಬೌಲ್ ತೊಗೊಂಡು ಅದರೊಳಗೆ ಪೊಂಗಲೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮತ್ತೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಗೆ ಕಟ್ ಮಾಡಿದ ಈರುಳ್ಳಿನೆಲ್ಲ ಹಾಕ್ಕೊಳ್ತೀನಿ ಸುತ್ತ. ಇಷ್ಟೇ ಅಲ್ಲ, ಇದಕ್ಕೆ ಇನ್ನೂ ಒಂದು ಮಾಡ್ತೀನಿ, ಮೊಸರು ತೊಗೊಂಡು ಮೊಸರು ಹಾಕ್ಕೊಳ್ತೀನಿ. ಯಾಕಂದರೆ ಮೊಸರು ಬಜ್ಜಿ ಕೊಡ್ತಾರಲ್ವ ಹೋಟ್ಲಲ್ಲಿ, ಅದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಈ ಥರ ಚೆನ್ನಾಗಿ ಮಾಡ್ಕೊಂಡು ನೋಡೋಕ್ಕೆ ಯಾಕೋ ಚೆನ್ನಾಗಿ ಕಾಣಿಸ್ತಾ, ಅದಕ್ಕೆ ಒಂದು ಫೋಟೋ ತೆಗೆದು ಹಾಗೆ ಹುರಿದಿಟ್ಟಿದ್ನೆಲ್ಲ ಗೋಡಂಬಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸವಿರಿ.